ಕೇರಳದ ಪಾಲಕ್ಕಾಡ್ ಬಳಿ ಕ್ರಿಸ್ಮಸ್ ಕ್ಯಾರಲ್ ಹಾಡು ಗುಂಪಿನ ಹುಡುಗರ ಮೇಲೆ ಸಂಘಿಗಳು ದಾಳಿ ಮಾಡಿದ್ದು ಘಟನೆಯನ್ನ ಸ್ಥಳೀಯ ಬಿಜೆಪಿಯು ಸಮರ್ಥಿಸಿಕೊಂಡಿದೆ. ಕ್ರಿಸ್ಮಸ್ ಕಾಲದಲ್ಲಿ ಹುಡುಗರ ತಂಡಗಳು ಮನೆ ಮನೆಗೆ ಹೋಗಿ ಕ್ಯಾರಲ್ ಹಾಡುಗಳನ್ನು ಹಾಡುವುದು ಒಂದು ಸಂಪ್ರದಾಯವಾಗಿ ಬಂದಿದೆ. ಕೇರಳ ರಾಜ್ಯದ ಪಾಲಕ್ಕಾಡ್ ಬಳಿ ಕ್ಯಾರಲ್ ಹಾಡು ಹಾಡುವ ಗುಂಪಿನ ಮೇಲೆ ಸಂಘ ಪರಿವಾರದವರು ದಾಳಿ ಮಾಡಿದ್ದಾರೆ. ಆ ದಾಳಿಯನ್ನ ಅಲ್ಲಿನ ಬಿಜೆಪಿ ಮುಖಂಡ ಸಿ ಕೃಷ್ಣಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಇದರ ವಿರುದ್ಧ ಪೋಷಕರು ಬೀದಿಗಿಳಿದು ಪ್ರತಿಭಟನೆ ಆರಂಭಿಸಿದ್ದಾರೆ. ಕ್ಯಾರಲ್ ಹುಡುಗರ ತಂಡ ಕುಡಿದು ಓಡಾಡುತ್ತಿತ್ತು. ಹಾಗಾಗಿ ಇದೊಂದು ಅಪರಾಧಿಗಳ ತಂಡ. ಈ ತಂಡವು ಸ್ಥಳೀಯ ಸಿಪಿಎಂ ಕಚೇರಿಯಲ್ಲಿ ಬ್ಯಾಂಡ್ ವಾದನ ಆರಂಭಿಸಿತ್ತು ಎಂದು ಬಿಜೆಪಿಯ ಕೃಷ್ಣಕುಮಾರ್ ಆರೋಪ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳು ಕ್ಯಾರಲ್ ತಂಡವಾಗಿ ಹೊರಟಿತ್ತು. ತಂಡದಲ್ಲಿ 10 ರಿಂದ 15 ಪ್ರಾಯದ ಮಕ್ಕಳು ಮಾತ್ರ ಇದ್ರು. ಅವರು ಯಾರೂ ಕೂಡ ಕುಡಿಯುವ ಅಭ್ಯಾಸ ಇರುವವರಲ್ಲ. ತಂಡದಲ್ಲಿ ದೊಡ್ಡವರು ಯಾರೂ ಇರಲಿಲ್ಲ. ಬಿಜೆಪಿಯದ್ದು ಯೋಜಿತ ಗೂಂಡಾಗಿರಿ ಎಂದು ಪ್ರತಿಭಟಿಸುವ ಪೋಷಕರು ಹೇಳಿದ್ದಾರೆ. ಮಕ್ಕಳು ಮತ್ತು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಲಾಗಿದೆ. ಜೊತೆಗೆ ಬಿಜೆಪಿ ನಾಯಕ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ಈ ಬಗೆಗೆ ದೂರು ನೀಡಲು ಕಾನೂನು ತಜ್ಞರನ್ನ ಸಂಪರ್ಕಿಸಲು ಯೋಜಿಸಲಾಗಿದೆ ಎಂದು ಒಬ್ಬ ಬಾಲಕನ ಪೋಷಕರು ಹೇಳಿದ್ದಾರೆ. ಈ ಘಟನೆ ಖಂಡಿಸಿ ಜಿಲ್ಲೆಯ 2500 ಘಟಕದಲ್ಲಿ ಕ್ಯಾರಲ್ ಹಾಡು ಹಮ್ಮಿಕೊಳ್ಳುವುದಾಗಿ ಡಿವೈಎಫ್ಐ ಹೇಳಿಕೆ ನೀಡಿದೆ. ಕ್ರಿಶ್ಚಿಯನ್ ಬೆಂಬಲ ಸಿಗದಿದ್ದರಿಂದ ಬಿಜೆಪಿ ಸೇಡಿನ ರಾಜಕೀಯ ನಡೆಸಿದೆ, ಶಾಂತಿ ಕದಡುವ ಯತ್ನವಾಗಿದೆ ಎಂದು ಕಾಂಗ್ರೆಸ್ ಪಕ್ಷ ಆರೋಪವನ್ನ ಮಾಡಿದೆ. ಈ ನಡುವೆ ಪೊಲೀಸರು ಅಶ್ವಿನಿ ರಾಜ್ ಎಂಬ ಆರ್ಎಸ್ಎಸ್ ಕಾರ್ಯಕರ್ತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ.